ಇಲ್ಲಿ ವಿದ್ಯಾರ್ಥಿಗಳೇ 1995 ಪ್ರಶ್ನೆ ನಂಬರ್ 61. ಇಲ್ಲಿರುವ ಯಾವ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯಾಗಿದೆ ಕಂಡುಹಿಡಿಯಿರಿ. ಉತ್ತರ ಕಂಡುಹಿಡ್ರಿ, ಯಾವುದಾಗ್ತದ ಅದಕ್ಕೆ ಉತ್ತರ ಹಾಕ್ರಿ. ನಾನು ನಿಮಗೆ ತಿಳಿಸಿ ಹೇಳ್ತೇನೆ. ಇವೆಲ್ಲ ನೋಡು, ಎರಡಕ್ಕಿಂತಲೂ ಹೆಚ್ಚು ಭಾಗ ಹೋಗತಕ್ಕಂಥ ಸಂಖ್ಯೆಗಳು ಇರ್ತಾವ 3. ಒಂದು ಮಾತ್ರ ಎರಡೇ ಸಲ ಭಾಗ ಹೋಗ್ತದೆ. ಅಂದರೆ ಯಾವುದು? 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತದೆ. 3ನೇ ಸಲ ಭಾಗ ಹೋಗ್ಲಾರ್ದ ಸಂಖ್ಯೆ ಯಾವುದಪ್ಪ ಅಂದರೆ ಇದರಾಗ 97. ಇವೆಲ್ಲ ನೋಡ್ರಿ, 27ರಲ್ಲಿ ಹೋಗ್ತದ, 1ರಲ್ಲಿ ಹೋಗ್ತದ, 3ರಲ್ಲಿ ಹೋಗ್ತದ, 9ರಲ್ಲಿ ಹೋಗ್ತದ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದು 57 ಅದ. 57 7 5 12. ಇದು 3ರಲ್ಲಿ ಹೋಗ್ತದ. ಆಮೇಲೆ ಎಷ್ಟರಲ್ಲಿ ಹೋಗ್ತದ ನೋಡ್ರಿ 3ರಲ್ಲಿ 3 ಒಂದಲೇ 3 3 9 19 3ಲೆ 57. ಇದು 7ರಲ್ಲಿ ಹೋಗ್ತದ, 11ರಲ್ಲಿ ಹೋಗ್ತದ. ಇದು ಯಾವ ಅಂಕಿದಿಂದ ಭಾಗ ಹೋಗೋದಿಲ್ಲ. ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ ಅಂಕೆಗೆ ಅವಿಭಾಜ್ಯ ಸಂಖ್ಯೆ ಎನ್ನುವರು. ಅವಿಭಾಜ್ಯ ಸಂಖ್ಯೆ ಎನ್ನುವರು. ಉದಾಹರಣೆ ಉತ್ತರ 97. ಉತ್ತರ ಸಂಖ್ಯೆ ಡಿ. ಉಳಿಕಿದ ಎಲ್ಲ ಅಂಕೆಗಳು 3ನೇ ಸಲ ಭಾಗ ಹೋಗ್ತದೆ. ಅಂದ್ರೆ ಇವು ಅವಿಭಾಜ್ಯ ಸಂಖ್ಯೆಗಳಲ್ಲ. ಇದು ಒಂದು ಹಾಗೂ ಅದೇ ಸಂಖ್ಯೆ ಅಂದ್ಬಿಟ್ಟು ಮತ್ತೊಂದು ಸಂಖ್ಯೆದಿಂದ ಭಾಗ ಹೋಗುವುದಿಲ್ಲ. ಇದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತಾರೆ. ಇನ್ನೊಂದು, 2 ಸ್ಥಾನದ ಗರಿಷ್ಠ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳ್ತಿರ್ತಾನೆ. 2 ಸ್ಥಾನದ ಗರಿಷ್ಠ ಅವಿಭಾಜ್ಯ ಸಂಖ್ಯೆ 100ರ ಹಿಂದೆ ಅವಿಭಾಜ್ಯ ಸಂಖ್ಯೆ ಸಿಗೋದು 97. ಉದಾಹರಣೆಗಾಗಿ ಇಲ್ಲಿ 100 ಅದ. ಇವೇನಿದು 3 ಅಂಕಿ ಇದು. ಆಮೇಲೆ 2 ಸಂಖ್ಯೆ 99 ಏನಿದು 9ರಲ್ಲಿ ಹೋಗ್ತದ. 98 ನೋಡ್ರಿ 2ರಲ್ಲಿ ಹೋಗ್ತದ. 97 ನೋಡ್ರಿ ಯಾವ ಅಂಕಿಯಲ್ಲೇನು ಹೋಗೋದಿಲ್ಲ. ಇದೇನು 2 ಸ್ಥಾನದ ಗರಿಷ್ಠ ಅವಿಭಾಜ್ಯ ಸಂಖ್ಯೆ. ಇದಕ್ಕೆ ಇನ್ನೊಂದು ಹೆಸರ ಏನು? 2 ಸ್ಥಾನದ ಗರಿಷ್ಠ ಅವಿಭಾಜ್ಯ ಸಂಖ್ಯೆ ಯಾವುದಂದ್ರೆ ನೀವು 97 ಹೇಳಬೇಕು. ಆಮೇಲೆ ಇವು ನೋಡ್ರಿ, ಇವೆಲ್ಲ ಏನು 100 ಏನದ 3 ಸ್ಥಾನದದ, 99 2 ಸ್ಥಾನದದ ಭಾಜ್ಯ, 98 ಇದು ಭಾಜ್ಯ ಸಂಖ್ಯೆ. ಇದು ಶುದ್ಧವಾದದ್ದು ಅವಿಭಾಜ್ಯ ಸಂಖ್ಯೆ. ಉತ್ತರ ಸಂಖ್ಯೆ ಡಿ. ಎಲ್ಲರ ಫೇರ್ದಾಗ ಬರ್ಕೊಡ್ರಿ.